ಸೊ ಗೋಲ್ಡನ್ ಅವರ್ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡುವಂತಹ ಕೆಲಸಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಬಟ್ ಇಲ್ಲಿರುವಂತಹ ಪ್ರಶ್ನೆ ಡ್ರಗ್ ಮಾಫಿಯಾ ಇದರ ಹಿಂದೆ ಇದೆಯಾ ಅಂತ. ಬಿಕಾಸ್ ಪುತ್ತೂರಿನಲ್ಲೂ ಕೂಡ ಇಂಥದ್ದೇ ಒಂದು ಇನ್ಸಿಡೆಂಟ್ ಆಗಿತ್ತು. ಆ ಘಟನೆಯನ್ನ ಮಾಸೋ ಮುನ್ನವೇ, ಆ ಘಟನೆಯಿಂದ ಹೊರಬರೋ ಮುನ್ನವೇ ಮತ್ತೆ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜನರ ತಲೆ ಕೆಡುವಂತೆ ಮಾಡಿರೋದು ಇದೇ ಪ್ರಕರಣ. ಸೊ ಹೀಗಾಗಿ ಇಲ್ಲಿ ಡ್ರಗ್ ಮಾಫಿಯಾದ ಕೈವಾಡ ಇದೆಯಾ ಇಲ್ವಾ ಅನ್ನೋದನ್ನ ಪೊಲೀಸರು ಮೊದಲು ಕನ್ಫರ್ಮ್ ಮಾಡಬೇಕಾಗತ್ತೆ. ಇನ್ನು 2 ಕೋಟಿ ಇನ್ಶೂರೆನ್ಸ್ ಆಸೆಗೆ ಪತಿಯನ್ನೇ ಹೋಲುವಂತಹ ಯಾರೋ ಒಬ್ಬ ಬಕ್ರಾ ಸಿಕ್ಕ ಅಂತ ಕರ್ಕೊಂಡು ಬಂದು ಈ ದಂಪತಿ ಮಾಡಿದ್ದೇನು ಗೊತ್ತಾ? ಮರ್ಡರ್. 2 ಕೋಟಿ ಇನ್ಶೂರೆನ್ಸ್ ಹಣಕ್ಕಾಗಿ ಅಮಾಯಕನನ್ನ ಬಲಿ ಪಡೆದಿದ್ದಾರೆ. ಗಂಡನ ತದ್ರೂಪಿ ಹುಡುಕಿ ನಂತರ ಖತರ್ನಾಕ್ ಪತ್ನಿ ಕೊಂದಿದ್ದಾಳೆ. 3 ಬಾರಿ ಕೊಲೆಗೆ ಸ್ಕೆಚ್ ಹಾಕಿದ್ರು, ಫೇಲ್ ಆಗಿತ್ತು. ಆದ್ರೆ 4ನೇ ಬಾರಿ ಪ್ಲಾನ್ ಸಕ್ಸಸ್ ಆಗಿದೆ. ಹೊಸಕೋಟೆ ಟು ಅರಸೀಕೆರೆ ಮರ್ಡರ್ ಜರ್ನಿ ಹೇಗಿತ್ತು? ನಾಪತ್ತೆಯಾಗಿದ್ದ ಗಂಡ ದಿಢೀರಂತ ಖಾಕಿ ಮುಂದೆ ಪ್ರತ್ಯಕ್ಷ ಆಗಿದ್ದು ಹೇಗೆ? ಆರೋಪಿ ಪತಿ ಇದೀಗ ಅರೆಸ್ಟ್ ಆಗಿದ್ದಾನೆ. ಆದ್ರೆ ಚಾಲಾಕಿ ಪತ್ನಿ ಮಾತ್ರ ಎಸ್ಕೇಪ್ ಆಗಿದ್ದಾಳೆ. ಆ ಭಯಂಕರ ವರದಿ ಇದೆ, ನೋಡ್ಕೊಂಡು ಬನ್ನಿ. 2 ಕೋಟಿ ಇನ್ಶೂರೆನ್ಸ್ ಹಣಕ್ಕೆ ಅಮಾಯಕನ ಮರ್ಡರ್. ಗಂಡನ ತದ್ರೂಪಿ ಹುಡುಕಿ ಕೊಂದ ಖತರ್ನಾಕ್ ಪತ್ನಿ. 3 ಬಾರಿ ಕೊಲೆಗೆ ಸ್ಕೆಚ್, 4ನೇ ಬಾರಿ ಪ್ಲಾನ್ ಸಕ್ಸಸ್. ಅಬ್ಬಬ್ಬಾ, ಕೋಟಿ ಇನ್ಶೂರೆನ್ಸ್ ಹಣಕ್ಕಾಗಿ ಈ ಖತರ್ನಾಕ್ ದಂಪತಿ ಮಾಡಿದ ಪ್ಲಾನ್ ಕೇಳಿದ್ರೆ ನೀವು ಬೆಚ್ಚಿ ಬೀಳೋದು ಗ್ಯಾರಂಟಿ. ಹೌದು, ಮೈತುಂಬಾ ಸಾಲ ಮಾಡಿಕೊಂಡಿದ್ದ ಹೊಸಕೋಟೆಯ ಮುನಿಸ್ವಾಮಿ ಗೌಡ ಶಿಲ್ಪಾರಾಣಿ ದಂಪತಿಗಳು ಸಾಲ ತೀರಿಸಲು ಸ್ನೇಹಿತರ ಜೊತೆಗೂಡಿ ಮರ್ಡರ್ ಪ್ಲಾನ್ ಮಾಡಿದ್ರು. ಅದೇನಪ್ಪ ಅಂದರೆ, ಅಮಾಯಕನ ಟಾರ್ಗೆಟ್ ಮಾಡಿ ಆತನನ್ನ ಕೊಂದು ಇನ್ಶೂರೆನ್ಸ್ ಹಣ ಪೀಕಲು ಮುಂದಾಗಿದ್ರು. 10 ದಿನಗಳ ನಂತರ ಸಿನಿಮೀಯ ಮಾದರಿಯಲ್ಲಿ ಕೊಲೆ ರಹಸ್ಯ ಬಯಲಾಗಿದೆ. ತಾನು ಮಾಡಿದ್ದ ಸಾಲ ತೀರಿಸಲಾಗದೆ ವಿಮೆ ಹಣಕ್ಕಾಗಿ ದಂಪತಿ ಖತರ್ನಾಕ್ ಪ್ಲಾನ್ ಮಾಡಿ ಅಮಾಯಕನನ್ನ ಕೊಂದಿರ್ತಕ್ಕಂತಹ ಪ್ರಕರಣ 10 ದಿನಗಳ ನಂತರ ಹಾಸನ ಜಿಲ್ಲೆಯ ಗಣಸಿ ಪೊಲೀಸ್ ಠಾಣೆಯಲ್ಲಿ ಬೆಳಕಿಗೆ ಬಂದಿದೆ. ಹೊಸಕೋಟೆ ಮೂಲದ ದಂಪತಿ ಅಮಾಯಕನನ್ನ ರಸ್ತೆಯಲ್ಲಿ ಕೊಲೆ ಮಾಡಿ ಆನಂತರ ಅದು ಅಪಘಾತ ಎಂದು ಬಿಂಬಿಸಲಿಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು. ಅಂದಹಾಗೆ ಆಗಸ್ಟ್ 12ರಂದು ಹಾಸನ ಜಿಲ್ಲೆ ಅರಸೀಕೆರೆಯ ಗಂಡಸಿ ಸಮೀಪದ ಗೊಲ್ಲರ ಹೊಸಳ್ಳಿ ಗೇಟ್ ಬಳಿ ವ್ಯಕ್ತಿಯೊಬ್ಬರ ಶವ ಪತ್ತೆಯಾಗಿತ್ತು. ಸ್ಥಳದಲ್ಲಿ ಕಾರು ಮತ್ತು ಲಾರಿ ಸಿಕ್ಕಿದ್ರಿಂದ ಮೇಲ್ನೋಟಕ್ಕೆ ಅಪಘಾತ ಅಂತಾನೆ ಪೊಲೀಸರು ಪರಿಗಣಿಸಿದರು. ಮೃತ ವ್ಯಕ್ತಿಯ ಗುರುತು ಪತ್ತೆ ಹಚ್ಚಲು ಮುಂದಾಗಿದ್ದಾಗ ಆಧಾರ್ ಕಾರ್ಡ್ ಹಾಗೂ ಡಿಎಲ್ ಪತ್ತೆಯಾಗಿತ್ತು. ಈ ವೇಳೆ ಹೊಸಕೋಟೆ ಮೂಲದ ಶಿಲ್ಪಾರಾಣಿ ಎಂಬುವರು ಜಿಲ್ಲಾಸ್ಪತ್ರೆಗೆ ಬಂದು ಶವದ ಗುರುತು ಪತ್ತೆ ಹಚ್ಚಿದರು. ಈ ಮೃತದೇಹ ನನ್ನ ಪತಿಯದ್ದು ಅಂತ ಕಣ್ಣೀರು ಹಾಕಿದರು. ಬಳಿಕ ಆಗಸ್ಟ್ 13ರಂದು ಹೊಸಕೋಟೆಯ ಚಿಕ್ಕಕೋಲಿಗ ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರ ಕೂಡ ನಡೆಸಲಾಗಿತ್ತು. ಹೊಸಕೋಟೆ ಟು ಅರಸೀಕೆರೆ ಅಮಾಯಕನ ಕರೆದೊಯ್ದು ಮರ್ಡರ್. ಹೊಸಕೋಟೆಯಲ್ಲಿ MRF ಟೈರ್ ಅಂಗಡಿ ಇಟ್ಕೊಂಡಿದ್ದ ಮುನಿಸ್ವಾಮಿ ಗೌಡ ಮೈತುಂಬಾ ಸಾಲ ಮಾಡಿಕೊಂಡಿದ್ದ. ಈ ಸಾಲ ತೀರಿಸೋದಕ್ಕೆ ಮುನಿಸ್ವಾಮಿ ಗೌಡ ಹಾಗೂ ಪತ್ನಿ ಶಿಲ್ಪಾರಾಣಿ ಇನ್ಶೂರೆನ್ಸ್ ಹಣ ಬೇಕು ಅಂತ ಖತರ್ನಾಕ ಪ್ಲಾನ್ ಮಾಡಿದ್ದಾರೆ. ಮುನಿಸ್ವಾಮಿ ಗೌಡನನ್ನೇ ಹೋಲುವ ವ್ಯಕ್ತಿ ಪರಿಚಯ ಮಾಡಿಕೊಂಡು ಹತ್ಯೆಗೆ ಸಂಚು ರೂಪಿಸಿದ್ದಾರೆ. ಶಿಡ್ಲಘಟ್ಟಕ್ಕೆ ಹೋಗಿ ಬರೋಣ ಅಂತ ವ್ಯಕ್ತಿಯನ್ನ ಕಾರಿನಲ್ಲಿ ಕರೆತಂದು ಅರಸೀಕೆರೆ ತಾಲೂಕಿನ ಗೊಲ್ಲರ ಹೊಸಳ್ಳಿ ಬಳಿ ಹತ್ಯೆ ಮಾಡಿ ಲಾರಿ ಚಾಲಕನ ಜೊತೆ ಸೇರಿ ಲಾರಿ ಡಿಕ್ಕಿ ಹೊಡೆಸಿ ಅಪಘಾತದಿಂದ ಸಾವು ಎಂಬಂತೆ ಬಿಂಬಿಸಿದ್ದಾರೆ. ಪೊಲೀಸರು ಮೃತದೇಹ ಪರಿಶೀಲಿಸಿದಾಗ ಕುತ್ತಿಗೆ ಭಾಗದಲ್ಲಿ ಸೀಳಿದಂತೆ ಗಾಯವಾಗಿರುವುದು ಕಂಡುಬಂದಿತ್ತು. ಅನುಮಾನದ ಮೇಲೆ ಗಂಡಸಿ ಪೊಲೀಸರು ತನಿಖೆ ನಡೆಸಿದಾಗ ಸತ್ಯ ಹೊರಬಿದ್ದಿದೆ. ತವೇರಾಗೆ ಸ್ಟೆಪ್ನಿ ಚೇಂಜ್ ಮಾಡುವ ಸಮಯದಲ್ಲಿ ಒಬ್ಬರು ಬಂದು ಒಂದು ಲಾರಿ ಬಂದು ಮುನಿಸ್ವಾಮಿ ಗೌಡ ಅವರಿಗೆ ಗುದ್ದಿ ಅವರು ಮೃತಪಟ್ಟಿದ್ದಾರೆ ಅಂತ ಒಂದು FIR ಒಂದು ದಾಖಲಾಗಿದೆ. ಈ ಪ್ರಕರಣ ನಾವು ದಾಖಲುಪಡಿಸಿ ನಾವು ಮುಂದಿನ ವಿಚಾರಣೆ ಮಾಡುವ ಸಮಯದಲ್ಲಿ ಅವ್ರು ಮೃತಪಟ್ಟಿರೋರು ಆಕ್ಸಿಡೆಂಟ್ ಇಂದ ಮೃತಪಟ್ಟಿಲ್ಲ, ಆದ್ರೆ ಯಾರೋ ಕೊಲೆ ಮಾಡಿದಾರ ಅಂತ ನಮ್ಗೆ ಸ್ಪಷ್ಟತೆಯನ್ನು ಸಿಗುತ್ತೆ. ದೇವೇಂದ್ರ ನಾಯಕ್ ಅಂತ ಯಾರು ಲಾರಿ ಡ್ರೈವರ್ ಇದಾರ ಅವ್ರ ಮೇಲೆ ಫಸ್ಟ್ ನಾವು ವಿಚಾರಣೆ ಮಾಡ್ತೀವಿ. ನಾಪತ್ತೆಯಾಗಿದ್ದ ಗಂಡ ದಿಢೀರ್ ಪ್ರತ್ಯಕ್ಷ, ಸಂಬಂಧಿಕ ಇನ್ಸ್ಪೆಕ್ಟರ್ ಇಂದಲೇ ಸತ್ಯ ಬಯಲು. ಇನ್ನು ಖತರ್ನಾಕ ಕೆಲಸ ಮಾಡಿ ಮುನಿಸ್ವಾಮಿ ಕಾಲ್ಕಿತ್ತಿದ್ದ. ಈತ ಗಂಡನನ್ನ ಕಳೆದುಕೊಂಡಂತೆ ಪತ್ನಿ ಶಿಲ್ಪಾರಾಣಿ ಕೂಡ ನಾಟಕ ಮಾಡಿದ್ಲು. ಮುಂದೇನು ಮಾಡಬೇಕು ಅಂತ ತಿಳಿಯದೆ ಆರೋಪಿ ಮುನಿಸ್ವಾಮಿ ತನ್ನ ಸಂಬಂಧಿ ಇನ್ಸ್ಪೆಕ್ಟರ್ ಒಬ್ಬರ ಮುಂದೆ ಹಾಜರಾಗಿದ್ದ. ಈತನನ್ನ ನೋಡಿದ ಕ್ಷಣ ಇನ್ಸ್ಪೆಕ್ಟರ್ ದಿಗ್ಭ್ರಾಂತರಾದರು. ಯಾಕಂದ್ರೆ ಈತನ ಅಂತ್ಯಕ್ರಿಯೆಗೆ ಇನ್ಸ್ಪೆಕ್ಟರ್ ಕೂಡ ಹೋಗಿ ಬಂದಿದ್ರು. ನಡೆದ ಘಟನೆ ವಿವರಿಸಿ ಇನ್ಸ್ಪೆಕ್ಟರ್ ಬಳಿ ರಕ್ಷಣೆಗೆ ಅಂಗಲಾಚಿದ್ದ. ಕೂಡಲೇ ಆರೋಪಿಯನ್ನ ಬಂಧಿಸಲಾಗಿದೆ. ಇದು ಹಿನ್ನೆಲೆ ಏನಂದ್ರೆ ಮುನಿಸ್ವಾಮಿ ಗೌಡ ಕೆಲವೊಂದು ಕಡೆ ಇನ್ಶೂರೆನ್ಸ್ ಅಂತೂ ಮಾಡಿರ್ತಾರೆ. ಈ ಇನ್ಶೂರೆನ್ಸ್ ಅಲ್ಲಿ DAB ಅಂತ ಏನು ಬರುತ್ತೋ, ಡೆತ್ ಆಕ್ಸಿಡೆಂಟ್ ಬೆನಿಫಿಟ್ ಅಂತ ಏನು ಬರುತ್ತೋ, ಅದರಲ್ಲಿ ಬರುವ ಹಣವನ್ನು ಪಡೆದುಕೊಂಡು ಅದನ್ನು ಹಂಚಿಕೆ ಮಾಡೋಣ ಅಂತ ಅವರು ಪ್ಲಾನ್ ಅನ್ನು ಮಾಡಿರ್ತಾರೆ. ಸೊ ಬೇರೆಯವರನ್ನು ಆಕ್ಸಿಡೆಂಟ್ ಆದಂಗೆ ತೋರಿಸಿ ಅದು ಮುನಿಸ್ವಾಮಿ ಗೌಡ ಅಂತ ಅವ್ರಿಗೆ ಎಲ್ಲಾರ್ಗೂ ತಿಳಿಸಿ ಮುನಿಸ್ವಾಮಿ ಗೌಡ ವೈಫ್ ಶಿಲ್ಪಾರಾಣಿ ಅವ್ರನ್ನೂ ಸಹ ಇದು ನನ್ನ ಗಂಡನೇ ಅಂತ ಅವ್ರು ಗುರುತಿಸುತ್ತಾರೆ. ಸೊ ಈ ಒಳಸಂಚುವಲ್ಲಿ
ಅವರು ವೈಫ್ ಆದ ಶಿಲ್ಪಾರಾಣಿ ಅವರಿಗೆ ಮುಖ್ಯವಾದ ಪಾತ್ರನೂ ಇರ್ತದೆ. ತನ್ನ ಪತಿಯದೇ ಮೃತದೇಹ ಅಂತ ಹೇಳಿ ಶಿಲ್ಪಾರಾಣಿ ಆ ಮೃತದೇಹವನ್ನು ತೆಗೆದುಕೊಂಡೋಗಿ ಚಿಕ್ಕ ಗೋಲಿಗ ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರವನ್ನು ಸಹ ನೆರವೇರಿಸಿದರು. 9 ದಿನಗಳ ಬಳಿಕ ಮುನಿಸ್ವಾಮಿಗೌಡ ಏಕಾಗಿ ಶಿಡ್ಲಘಟ್ಟ ಇನ್ಸ್ಪೆಕ್ಟರ್ ಮುಂದೆ ಪ್ರತ್ಯಕ್ಷನಾಗ್ತಾನೆ. ಆ ನಂತರ ಆತನನ್ನು ಗಣಸಿ ಪೊಲೀಸರಿಗೆ ನೀಡಲಾಗ್ತದೆ. ತನಿಖೆ ವೇಳೆ 2 ಕೋಟಿ ವಿಮೆ ಹಣಕ್ಕಾಗಿ ಅಮಾಯಕನನ್ನು ಕೊಲೆ ಮಾಡಿರುವುದು ಬೆಳಕಿಗೆ ಬಂದಿದೆ. ಈಗ ಪ್ರಮುಖ ಆರೋಪಿ ಸೇರಿ 5ರನ್ನು ಪೊಲೀಸರು ಬಂಧಿಸಿದ್ದು, ಮತ್ತೋರ್ವ ಆರೋಪಿ ಶಿಲ್ಪಾರಾಣಿ ತಲೆಮರೆಸಿಕೊಂಡಿದ್ದಾರೆ. ಆಕೆ ಬಂಧನಕ್ಕೆ ಪೊಲೀಸರು ಬಲೆಯನ್ನು ಬೀಸಿದ್ದಾರೆ. ಸದ್ಯ ಪ್ರಮುಖ ಆರೋಪಿ ಮುನಿಸ್ವಾಮಿಗೌಡ ಸೇರಿ 5ರನ್ನು ವಶಕ್ಕೆ ಪಡೆದಿರುವ ಗಂಡಸಿ ಪೊಲೀಸರು ಕೊಲೆಯಾದ ವ್ಯಕ್ತಿಯ ಪತ್ತೆಗೆ ಮುಂದಾಗಿದ್ದಾರೆ. ಮುನಿಸ್ವಾಮಿಗೌಡ ಬಂಧನ ವಿಷಯ ತಿಳಿತಾ ಇದ್ದಂತೆ ಪತ್ನಿ ಶಿಲ್ಪಾರಾಣಿ ತಲೆಮರೆಸಿಕೊಂಡಿದ್ದಾಳೆ. 3 ಬಾರಿ ಮರ್ಡರ್ ಪ್ಲಾನ್ ವಿಫಲವಾಗಿತ್ತು. ಆದರೆ 4ನೇ ಬಾರಿಯ ಪ್ರಯತ್ನದಲ್ಲಿ ಅಮಾಯಕನನ್ನ ಕೊಲೆ ಮಾಡಲಾಗಿದೆ ಎನ್ನುವುದು ತನಿಖೆಯಲ್ಲಿ ಹೊರಬಿದ್ದಿದೆ. ಒಟ್ಟಿನಲ್ಲಿ ವಿಮೆ ಹಣದ ಆಸೆಗಾಗಿ ಮೆಗಾ ಪ್ಲಾನ್ ಮಾಡಿ ಅಮಾಯಕನನ್ನ ಕೊಂದಿದ್ದವರು ಕಂಬಿ ಎಣಿಸುವಂತಾಗಿದೆ. ಶಶಿಧರ್, ಪಬ್ಲಿಕ್ ಟಿವಿ, ಹಾಸನ.